ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೇಯಸ್ ಶುಭ ಮತ್ತು ತಲೆ ಕೆಳಗಾದ ಕುತಂತ್ರ ಗಂಡನನ್ನು ಕೊಂದೆ ಎಂದುಕೊಂಡ ಶಾರ್ವರಿ ಎದುರು ಗಟ್ಟಿಯಾಗಿ ನಿಂತ ಮಹೇಶ. ಶ್ರೇಯಸ್ ಶುಭ ಮತ್ತು ಧಾರಾವಾಹಿ ಮಹಾಸಂಚಿಕೆ 1 ಗಂಟೆಗಳ ಕಾಲ ಇವತ್ತು ಪ್ರಸಾರ ಆಗಲಿದೆ. ಇವತ್ತು ಶಾರ್ವರಿಯ ಮಸಲತ್ತು ಹೊರಗೆ ಬರಲಿದೆ. ತನ್ನ ಗಂಡ ಮಹೇಶ ಸರಿ ಹೋದರೆ ನನಗೆ ಕೆಟ್ಟ ಕಾಲ ಶುರುವಾಗಲಿದೆ. ಆದ ಕಾರಣ ಮಹೇಶ ಸರಿ ಹೋಗಬಾರದು ಅಂದುಕೊಂಡಿರುತ್ತಾಳೆ. ಇದೇ ಕಾರಣ ಮಹೇಶ ಅವತ್ತು ಸರಿ ಹೋಗಬಾರದು ಎಂದು ಅದಕ್ಕಾಗಿ ಏನು ಬೇಕು ಎಲ್ಲ ಮಾಡುತ್ತಿದ್ದಳು. ಇನ್ನು ಮಹೇಶ ಇದೀಗ ಸ್ವಲ್ಪ ಮಾತನಾಡಲು ಶುರು ಮಾಡಿದ್ದಾನೆ. ಆದರೆ ಈಗ ಶಾರ್ವರಿಗೆ ಎಲ್ಲಾದರೂ ನನ್ನ ಹೆಸರನ್ನು ತೆಗೆದರೆ ಎನ್ನುವ ಭಯ ಆಕೆಗೆ. ಮಾಧವನ ಹೆಂಡತಿಯನ್ನು ಶಾರ್ವರಿ ಕೊಂದಿರುವ ವಿಚಾರ ಮಹೇಶನಿಗೆ ಮತ್ತು ಕೆಲಸದವರಿಗೆ ತಿಳಿದಿರುತ್ತದೆ. ಆದರೆ ಆತನ ಮಾತನ್ನು ಯಾರೂ ನಂಬುವುದೇ ಇಲ್ಲ. ಆದರೆ ತುಳಸಿಗೆ ಮಾತ್ರ ಮಹೇಶ ಸರಿ ಹೋಗುತ್ತಾನೆ ಎಂಬ ನಂಬಿಕೆ. ಅದಕ್ಕಾಗಿ ತೋಟದ ಮನೆಗೆ ಕೂಡ ಮಹೇಶನನ್ನು ಕರೆದುಕೊಂಡು ಬಂದಾಗ ಆತನಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತದೆ. ಇದನ್ನು ನೋಡಿ ಶಾರ್ವರಿಗೆ ಮತ್ತಷ್ಟು ಕೆಂಪಾಗುತ್ತದೆ. ನನ್ನ ಗಂಡ ಜೀವಂತ ಇದ್ದರೆ ನನಗೆ ಉಳಿಗಾಲ ಇಲ್ಲವೇ ಇಲ್ಲ ಎಂದುಕೊಂಡು ಇರುತ್ತಾಳೆ. ಹೇಗಾದರೂ ನನ್ನ ಗಂಡನನ್ನು ಸಾಯಿಸಿ ಬಿಟ್ಟರೆ ಮುಚ್ಚಿಟ್ಟ ವಿಚಾರ ಹೊರಬರಲು ಸಾಧ್ಯವಿಲ್ಲ ಎಂದುಕೊಂಡು ಕೊಲ್ಲಲು ಹೊರಡುತ್ತಾಳೆ. ಅದರಷ್ಟೇ ಎಂಬಂತೆ ಮಾಧವ್ ಹಠಾತ್ ಆಗಿ ಬರುತ್ತಾನೆ. ತುಳಸಿ ಬಳಿ ನಿಜ ಹೇಳಲು ಒದ್ದಾಡಿದ ಮಹೇಶನನ್ನು ಶಾರ್ವರಿ ವಾಕಿಂಗ್ ಕರೆದುಕೊಂಡು ಹೋಗಬೇಕಾದರೆ ಆಕೆಯ ಜೊತೆ ತುಳಸಿ ಕೂಡ ಹೋಗುತ್ತಾಳೆ. ತುಳಸಿಯ ಬಳಿ ಮಹೇಶ ಏನೋ ಒಂದು ವಿಚಾರವನ್ನು ಹೇಳಲು ಬಾಯಿ ತೆಗೆಯುತ್ತಿರುತ್ತಾನೆ. ಆದರೆ ಅದು ಏನೆಂದು ಹೇಳಲು ತಿಳಿಯುವುದಿಲ್ಲ. ತುಳಸಿಗೆ ಏನನ್ನು ಹೇಳುವ ಪ್ರಯತ್ನವನ್ನು ಮಾಡುತ್ತಾನೆ. ಆದರೆ ಶಾರ್ವರಿ ಆ ಕೂಡಲೇ ಮಹೇಶನನ್ನು ಬಿಟ್ಟು ಬಿಡುತ್ತಾಳೆ. ಆ ಪ್ರದೇಶ ಇಳಿಜಾರು ಆಗಿರುವುದರಿಂದ ಮಹೇಶನ ವೀಲ್ಚೇರ್ ಮುಂದಕ್ಕೆ ಸಾಗುತ್ತದೆ. ಇಳಿಜಾರು ಪ್ರದೇಶದಲ್ಲಿ ಬಹಳ ಜೋರಾಗಿ ವೀಲ್ಚೇರ್ ಮುಂದೆ ಹೋಗುತ್ತದೆ. ಅಯ್ಯೋ ನೋಡಿದ ತುಳಸಿ ಬಹಳ ಶಾಕ್ ಆಗುತ್ತಾಳೆ. ಅಯ್ಯೋ ಎಂದು ಬೊಬ್ಬೆ ಹೊಡೆಯುತ್ತಾ ಇರುತ್ತಾಳೆ. ಆಪತ್ತಿನಲ್ಲಿರುವ ಮಹೇಶನ ಪ್ರಾಣ. ಈ ವೇಳೆಯಲ್ಲಿ ಈಗ ಮಾಧವ ಹಾಗೂ ಪೂರ್ಣಿಮಾ ಎಲ್ಲಿಂದಲೂ ಕಾರಿನಲ್ಲಿ ಬರುತ್ತಿರುತ್ತಾರೆ. ಮಹೇಶನು ಕುಳಿತುಕೊಂಡಿದ್ದ ವೀಲ್ಚೇರ್ನಿಂದ ನೇರವಾಗಿ ಮಾಧವನ ಕಾರಿಗೆ ಬಂದು ಗುದ್ದಿ ಅದರಿಂದ ಮಹೇಶ ಬೀಳುತ್ತಾನೆ. ಇದನ್ನು ನೋಡಿದ ಮಾಧವ ಬಹಳಷ್ಟು ಶಾಕ್ಗೆ ಒಳಗಾಗುತ್ತಾನೆ. ಅಯ್ಯೋ ಇದೇನಾಯಿತು ಎಂದುಕೊಂಡು ಆತನನ್ನು ಮನೆ ಒಳಗೆ ಕರೆದುಕೊಂಡು ಹೋಗಿ ಮಲಗಿಸಿ ಡಾಕ್ಟರನ್ನು ಬರ ಹೇಳುತ್ತಾನೆ. ಅಯ್ಯೋ ನನ್ನಿಂದಲೇ ಈ ರೀತಿ ಆಯ್ತಲ್ಲ ಎಂದು ಬಹಳ ಬೇಸರ ಪಟ್ಟುಕೊಂಡು ಇರುತ್ತಾನೆ. ಮಾಧವನ ಮಾತು ಕೇಳಿ ಮಾಧವನ ಕೇಳಿದ ತುಳಸಿಗೆ ಬಹಳಷ್ಟು ಬೇಸರ ಮಾಡಿಕೊಂಡು ಇರುತ್ತಾಳೆ. ಶಾರ್ವರಿ ಮಾಡಿದ ಪಿತೂರಿ ಆಕೆಗೆ ರಿಟರ್ನ್ ಬರುವ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಹಾಗೆ ಮಾಡಿದ ಕುತಂತ್ರಕ್ಕೆ ಪ್ರತಿಫಲ ಸಿಗುವ ಆ ದೇವರೇ ಮಹೇಶನಿಗೆಲ್ಲ ನೆನಪು ಬರುವಂತೆ ಮಾಡಿದೆ. ಹಾಗೆ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಸಿ ಕೂಡ ಆಗುತ್ತಿದೆ. ಅದನ್ನೆಲ್ಲ ಸಹಿಸಲು ಆಗದೆ ಶಾರ್ವರಿ ಕತ್ತಿ ಮಾಸೆಯುತ್ತಾ ಇರುತ್ತಾಳೆ. ಇದೀಗ ಮಹೇಶನಿಗೆ ಆರು ಡಿಕ್ಕಿ ಹೊಡೆದು ಬಿಟ್ಟಿದೆ. ಏನು ಮಾಡುವುದು ಎಂದು ಮಾಧವ ತಲೆ ಕೆಡಿಸಿಕೊಂಡಿದ್ದಾನೆ. ಇತ್ತ ಅಭಿ ಮಾತ್ರ ಮಾಧವನದೇ ಎಲ್ಲ ತಪ್ಪು. ಅಪ್ಪನನ್ನು ಬೈಯುತ್ತಾ ಇದ್ದಾನೆ. ಶಾರ್ವರಿ ಎಲ್ಲರ ಮುಂದೆ ಮುಖವಾಡವನ್ನು ಹಾಕಿಕೊಂಡಿದ್ದಾಳೆ. ಅದರ ಮನದಲ್ಲಿ ವಿಕೃತ ಸಂತೋಷ ಇರುತ್ತದೆ. ಆದರೆ ಇದೀಗ ಪ್ರೊಮೋದಲ್ಲಿ ಮಹೇಶ ಸರಿ ಹೋದ ಹಾಗೆ ಕಾಣಿಸುತ್ತಿದೆ. ಮನೆಯಿಂದ ಹೊರಗೆ ಬಂದು ಅಣ್ಣ ಎನ್ನುವ ಕರೆಯುವ ದೃಶ್ಯ ಇದೆ. ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಬಹುದು. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.